ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನು ಒಂದು ಕ್ವಿಕ್ಕಾಗಿ ಮಾಡೋ ಒಂದು ರೆಸಿಪಿಯನ್ನು ತೋರಿಸ್ತಿದ್ದೇನೆ. ಎಗ್ ಮಸಾಲ ಅಂದರೆ ಈಗ ಯಾರಾದರೂ ನೆಂಟರು ಬಂದರು ಸಡನ್ನಾಗಿ, ಹೆಚ್ಚಾಗಿ ನಮ್ಮ ಮನೆಯಲ್ಲಿ ಎಗ್ ಅಂತೂ ಇರ್ತದೆ. ಸೊ ಈ ರೆಸಿಪಿಯನ್ನು ಮಾಡಬಹುದು. ಈಸಿ ಉಂಟು, ಬೇಗ ಕೂಡ ಆಗ್ತದೆ. ರೆಸಿಪಿಯನ್ನು ಟ್ರೈ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ವಿಡಿಯೋನ ಎಂಡ್ ತನಕ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು. ಬನ್ನಿ ನಾವು ನಮ್ಮ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಎಗ್ ಮಸಾಲ. ಮೊದಲಿಗೆ ಬಾಯ್ಲ್ಡ್ ಎಗ್ಗಿಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಅರಶಿನ ಪುಡಿ ಹಾಕಿ ಅದನ್ನು ಮಿಕ್ಸ್ ಮಾಡಿ. ಈಗ ಒಂದು ಬಾಣಲೆಯಲ್ಲಿ ಸಾಸಿವೆ ಎಣ್ಣೆಯನ್ನು ತೆಕೊಂಡು ಮೊಟ್ಟೆಗಳನ್ನು ಫ್ರೈ ಮಾಡಿ ತೆಗೆದು ಇಡಿಯಿರಿ. ಅರ್ಧ ಕಪ್ ಮೊಸರಿಗೆ 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್, 1 ಟೀ ಸ್ಪೂನ್ ಜೀರಿಗೆ ಪೌಡರ್, 1 ಅಥವಾ 2 ಟೀ ಸ್ಪೂನ್, ಅದು ನಿಮ್ಗೆ ಹೇಗೆ ಬೇಕು, ಖಾರ ಜಾಸ್ತಿ ಬೇಕಾದ್ರೆ 2 ಟೀ ಸ್ಪೂನ್ ಹಾಕಬಹುದು, ಅಚ್ಕಾರದ ಪುಡಿ, 1 ಟೀ ಸ್ಪೂನ್ ಕೊತ್ತಂಬರಿ ಪೌಡರ್ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿಯನ್ನು ಸೇರಿಸಿ ಮಿಕ್ಸ್ ಮಾಡಿ ಇಡಿರಿ. ಈಗ ಒಂದು ಬಾಣಲೆಗೆ 3 ಟೀ ಸ್ಪೂನ್ ಮಸ್ಟರ್ಡ್ ಆಯಿಲ್ ಅಂದ್ರೆ ಸಾಸಿವೆ ಎಣ್ಣೆ ಹಾಕಿ 2 ಈರುಳ್ಳಿಯನ್ನು ಸ್ವಲ್ಪ ಗ್ರೈಂಡ್ ಮಾಡಿ ಇದಕ್ಕೆ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ನಂತರ ಇದಕ್ಕೆ 3 ಏಲಕ್ಕಿ, 3 ಲವಂಗ, 2 ಚಿಕ್ಕ ದಾಲ್ಚೀನಿ ಮತ್ತೆ 1 ಸ್ಟಾರ್ ಇದನ್ನು ಹಾಕಿ ಮಿಕ್ಸ್ ಮಾಡಿ. ಈಗ ಇದಕ್ಕೆ 3 ಗ್ರೀನ್ ಚಿಲ್ಲೀಸ್ ಅನ್ನು ಹಾಕಿ ಮಿಕ್ಸ್ ಮಾಡಿ. ಎರಡು ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಸೇರಿಸಿ ಫ್ರೈ ಮಾಡಿ. ಈಗ ಇದಕ್ಕೆ ಕರ್ಡ್ಸ್ ಮಿಕ್ಸ್ಚರ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮತ್ತೆ 2 ಟೊಮೆಟೊವನ್ನು ಮಿಕ್ಸರ್ ಅಲ್ಲಿ ಸ್ವಲ್ಪ ಗ್ರೈಂಡ್ ಮಾಡಿ ಅದನ್ನು ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡಿ. ಟೊಮೆಟೊ ಒಳ್ಳೆ ಬೆಂದ ನಂತರ ಇದಕ್ಕೆ 2 ಅಥವಾ 3 ಕಪ್, ನಿಮ್ಗೆ ಹೇಗೆ ಕನ್ಸಿಸ್ಟೆನ್ಸಿ ಬೇಕು ಅದರ ಪ್ರಕಾರ ನೀರು ಹಾಕಿ. 2 ಕಪ್ ಆಗ್ಬಹುದು, 3 ಕಪ್ ಕೂಡ ಆಗ್ಬಹುದು. ಮೊಟ್ಟೆಗಳನ್ನು ಸೇರಿಸಿ ಕವರ್ ಮಾಡಿ 10 ಮಿನಿಟ್ಸ್ ಬಾಯ್ಲ್ ಮಾಡಿ ಇಡಿರಿ. ಲಾಸ್ಟಿಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪುಗಳನ್ನು ಹಾಕಿ. ನಿಮ್ಮ ಎಗ್ ಮಸಾಲ ರೆಡಿಯಾಗಿದೆ.
ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತೊಂದು ಸಿಂಪಲ್ ಆದ ಒಂದು ರೆಸಿಪಿ ಮಾಡ್ತಿದ್ದೇನೆ, ಎಗ್ ರೈಸ್. ಆದರೆ ಇದು ಸ್ಪೆಷಲ್ ಎಗ್ ರೈಸ್. ತುಂಬ ಈಸಿ ಉಂಟು, ತುಂಬ ಬೇಗ ಆಗ್ತದೆ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರ್ತದೆ. ನಾನು ಮುಂಚೆ ಕೂಡ ಎಗ್ ರೈಸ್ ಇದು ರೆಸಿಪಿ ಹಾಕಿದ್ದೇನೆ. ಇದು ಬೇರೆ ರೆಸಿಪಿ, ಅದು ಬೇರೆ ರೆಸಿಪಿ, ಎರಡೂ ಒಳ್ಳೆಯದುಂಟು. ಅದೇ ಕಂಪೇರ್ ಮಾಡಿದರೆ ನನಗೆ ಈ ರೆಸಿಪಿ ತುಂಬ ಇಷ್ಟ ಆಯಿತು, ಸೊ ಅದಕ್ಕೆ ನಾನು ಮಾಡ್ತಿದ್ದೇನೆ. ಬನ್ನಿ ರೆಸಿಪಿಯನ್ನು ನೋಡುವ. ವಿಡಿಯೋ ತುಂಬ ಶಾರ್ಟ್ ಉಂಟು, ಸೊ ಎಂಡ್ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಇವತ್ತು ನಾನು ಸಿಂಪಲಾಗಿ ಎಗ್ ರೈಸ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಿದ್ದೇನೆ. ತುಂಬ ಈಸಿ ಉಂಟು, ತುಂಬನೇ ಟೇಸ್ಟಿಯಾಗಿ ಬರ್ತದೆ ಇದು. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಮೊದಲಿಗೆ ಒಂದು ಆಯಿಲ್ ಹಾಕಿ, ಒಂದು 6 ಟೀ ಸ್ಪೂನ್ ಆಯಿಲ್ಗೆ ಒಂದು ದೊಡ್ಡ ಕ್ಯಾಪ್ಸಿಕಮ್ ಅನ್ನು ಕಟ್ ಮಾಡಿ, ಚಿಕ್ಕ ಚಿಕ್ಕ ಕಟ್ ಮಾಡಿ, ಇದನ್ನು ಫ್ರೈ ಮಾಡಿ, ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ 3 ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿ, ಚಿಕ್ಕ ಚಿಕ್ಕ ಕಟ್ ಮಾಡಿ ಇದನ್ನು ಸ್ವಲ್ಪ ಫ್ರೈ ಮಾಡಿ. ಯಾವುದು ಕೂಡ ತುಂಬ ಫ್ರೈ ಆಗಬೇಕು ಅಂತ ಏನೂ ಇಲ್ಲ, ಜಸ್ಟ್ ಸ್ವಲ್ಪ ಫ್ರೈ ಆದರೆ ಸಾಕಾಗ್ತದೆ. ಇದಕ್ಕೆ ನೆಕ್ಸ್ಟ್ಗೆ 1 ಟೀ ಸ್ಪೂನ್ ಅಷ್ಟು ಗ್ರೀನ್ ಚಿಲ್ಲೀಸನ್ನು ಸ್ವಲ್ಪ ಗ್ರೈಂಡ್ ಮಾಡಿ ಹಾಕಿ, ಪೇಸ್ಟ್ ಥರ. ಇದಕ್ಕೆ 2 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಇದನ್ನು ಫ್ರೈ ಮಾಡಿ. 2 ಮಿನಿಟ್ಸ್ ಫ್ರೈ ಆದ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು 2 ಟೀ ಸ್ಪೂನ್ ಎಗ್ ಮಸಾಲ, 2 ಟೀ ಸ್ಪೂನ್ ಕೊತ್ತಂಬರಿ ಪೌಡರ್ ಮತ್ತು ಅರ್ಧ ಟೀ ಸ್ಪೂನ್ ಹಳದಿ ಪೌಡರ್, 1 ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್. ಇದನ್ನೀಗ ಮಿಕ್ಸ್ ಮಾಡಿ. ರೆಡ್ ಚಿಲ್ಲಿ ಪೌಡರ್ ನಿಮಗೆ ಕಮ್ಮಿ ಬೇಕಾದರೆ ಹಾಕ್ಬೋದು, ಖಾರ ಜಾಸ್ತಿ ಬೇಡ ಅಂತ ಅನಿಸಿದರೆ ಅರ್ಧ ಟೀ ಸ್ಪೂನ್ ಹಾಕ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಒಳ್ಳೆಯಾಗಿ ಮಿಕ್ಸ್ ಆದ ನಂತರ ನಾನು 8 ಮೊಟ್ಟೆಯನ್ನು ಹಾಕಿದ್ದೇನೆ. ಸೊ ಮೊಟ್ಟೆಯನ್ನು ಹಾಕಿ ನಿಮಗೆ ಎಷ್ಟು ಎಗ್ಸ್ ಬೇಕಷ್ಟು ಹಾಕ್ಬೋದು. ಕಮ್ಮಿ ಬೇಕಾದರೆ ಕಮ್ಮಿ ಕೂಡ ಹಾಕ್ಬೋದು, ಜಾಸ್ತಿ ಬೇಕಾದರೆ ಜಾಸ್ತಿ ಕೂಡ ಹಾಕ್ಬೋದು. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಇದಕ್ಕೆ ನಾವು 2 ಟೈಮ್ ಉಪ್ಪನ್ನು ಸೇರಿಸ್ತೀವಿ ಇದಕ್ಕೆ, ಈಗ ಒಮ್ಮೆ ಮತ್ತೆ ರೈಸ್ ಹಾಕಿದ ನಂತರ. ಸೊ ನೀವು ನೋಡಿಕೊಂಡು ಹಾಕಬೇಕು ಉಪ್ಪನ್ನು. ಇದೀಗ ಚೆನ್ನಾಗಿ ಕುಕ್ ಆಗಲಿ. ಎಗ್ ಚೆನ್ನಾಗಿ ಬೇಯಬೇಕು. ಎಗ್ ಬೆಂದ ನಂತರ ರೈಸ್ ಹಾಕಲಿಕ್ಕೆ ನಮಗೆ. ಈಗ ನೋಡಿ ಎಗ್ ಎಲ್ಲ ಬೆಂದಿದೆ. ಸೊ ಈ ಟೈಮಲ್ಲಿ ನಾವು ರೈಸ್ ಹಾಕುವ. ರೈಸ್ ನೀವು ಬಾಸ್ಮತಿ ಕೂಡ ತೆಕ್ಕೊಳ್ಬೋದು ಅಥವಾ ಯಾವುದು ತೆಕ್ಕೊಳ್ಬೋದು, ಸೋನಾ ಮಸೂರಿ ತೆಕ್ಕೊಳ್ಬೋದು. ನನ್ನ ಹತ್ರ ಆ್ಯಕ್ಚುಲಿ ರೈಸ್ ಉಳಿದಿತ್ತು, ಅದಕ್ಕೆ ನಾನು ಬಾಸ್ಮತಿ ರೈಸೇ ಹಾಕ್ತಿದ್ದೇನೆ. ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಸೋಯಾ ಸಾಸ್ ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಎಲ್ಲ ಮಸಾಲ ಇದಕ್ಕೆ ಕೋಟ್ ಆಗಬೇಕು, ರೈಸ್ಗೆಲ್ಲ ಮಿಕ್ಸ್ ಆಗಿರಬೇಕು. ಸೊ ಹಾಗೆ ಸ್ವಲ್ಪ ನಿಧಾನವಾಗಿ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಮ್ಮ ಎಗ್ ರೈಸ್ ರೆಡಿ ಆಗಿದೆ.
ತುಂಬ ಸಿಂಪಲ್ ಉಂಟು. ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗ್ತದೆ ಇದು. ಈ ರೆಸಿಪಿಯನ್ನು ಟ್ರೈ ಮಾಡಿ ಮತ್ತೆ ನಂಗೆ ಕಮೆಂಟ್ ಹಾಕಿ ಹೇಗೆ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಥ್ಯಾಂಕ್ ಯು.